ಅವರ ಒಂದು ಜನ್ಮ ದಿನಾಚರಣೆ ಸಸಿಗೆ ನೀರಿರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಎಲ್ಲ ಕ್ರೀಡಾಪಟುಗಳು ಚಪ್ಪಾಳೆ ತಟ್ಟುತ್ತಾ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆನ ತಟ್ಟಬೇಕು. ಮತ್ತೆ ನಮ್ಮ ಸಂಸ್ಥೆಯ ಆವರಣದಲ್ಲಿ ತಾವೆಲ್ಲ ಬಂದಿದ್ದೀರಿ. ಅದರ ಜೊತೆಗೆ ಅದನ್ನು ನಮ್ಮ ಸಂಸ್ಥೆಯ ಆವರಣ ಸ್ವಚ್ಛತೆ ಕಾಪಾಡಬೇಕು. ಯಾಕಂದರೆ ಈಗಾಗಲೇ ಬೆಳಿಗ್ಗೆ ಪಾಪ ಮುನ್ಸಿಪಾಲಿಟಿಯವರು ಬಂದು ಅದನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದರು. ತಾವು ಸಹಿತ ನೀವೇನು ತಿನ್ನಲಿಕ್ಕೆ ಆದಿತ್ತು ಇದೆಲ್ಲ ವಸ್ತುಗಳು ಇಲ್ಲಿ ಗ್ರೌಂಡ್ ಎಲ್ಲಿ ಸಿಕ್ಕಲ್ಲಿ ಒಗಿಬೇಡ್ರಿ, ಅದನ್ನು ಡಸ್ಟ್ಬಿನ್ ಒಳಗೆ ಹಾಕ್ರಿ ಮತ್ತು ಸ್ವಚ್ಛತೆ ಕಾಪಾಡ್ರಿ. ಹಾಕಿ ಮಾಂತ್ರಿಕ ಎಂದೇ ಹೆಸರುವಾಸಿಯಾದ ಮೇಜರ್ ಧ್ಯಾನ್ಚಂದ್ ಅವರು ನಮ್ಮ ದೇಶಕ್ಕೆ ಸತತವಾಗಿ ಒಲಿಂಪಿಕ್ಸ್ನಲ್ಲಿ 3 ಬಂಗಾರ ಪದಕವನ್ನು ತಂದುಕೊಟ್ಟಂಥ ಮಹನೀಯರಾದಂಥ ಮೇಜರ್ ಧ್ಯಾನ್ಚಂದ್ ಅವರ ದಿನವನ್ನು ಇವತ್ತು ಆಗಸ್ಟ್ 29 ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ದೀಪಾವಳಿಯನ್ನು ಎಲ್ಲ ಕ್ರೀಡಾಪಟುಗಳು ತಟ್ಟುವುದರ ಮೂಲಕ ಈ ಸಂದರ್ಭದಲ್ಲಿ ಹಾಕಿ ಆಟಗಾರ ಇಡೀ ನಮ್ಮ ಭಾರತ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ 3 ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಒಬ್ಬ ಶ್ರೇಷ್ಠ ಹಾಕಿ ಪಟು. ಅವರ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 1500ಕ್ಕೂ ಹೆಚ್ಚು ಗೋಲನ್ನು ಹೊಡೆದಂಥ ಒಬ್ಬ ಹಾಕಿ ಪಟು. ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದಾಖಲೆಯನ್ನು ಸೃಷ್ಟಿ ಮಾಡಿದಂಥ ಧ್ಯಾನಚಂದ್ರವರು ನಮಗೆ ಕ್ರೀಡಾ ಒಂದು ಮಾದರಿ ಅಂತಲೇ ಹೇಳಬೇಕಾಗ್ತದೆ, ಕ್ರೀಡಾಪಟುಗಳಿಗೆ ಒಬ್ಬರು ಮಾದರಿ ಅಂತಲೇ ಹೇಳಬೇಕಾಗ್ತದೆ. ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ದಸರಾ ಕ್ರೀಡಾ ಉತ್ಸವವನ್ನು ನಮ್ಮ ಮೂಡಲ್ಗಿ ಶಿಕ್ಷಣ ಸಂಸ್ಥೆಯ ಒಂದು ಆತಿಥ್ಯದಲ್ಲಿ ಇವತ್ತು ಜರುಗ್ತಾ ಇದೆ. ನಾವು ಬೆಳಿಗ್ಗೆ 7 ಗಂಟೆಗೆ ಸಂಸ್ಥೆಯ ಚೇರ್ಮನ್ರು ಶ್ರೀ ವೆಂಕಟೇಶ್ ನೋಳ್ಕರ್ ಅವರು ಮತ್ತು ನಾವು ಇಲ್ಲಿ ವಾಕಿಂಗ್ ಬಂದಿದ್ದೀವಿ. ಬೆಳಗ್ಗೆ ಬಂದಾಗ 7 ಗಂಟೆಗೆ ಸಿದ್ಧಾನ ದುರ್ದುಂಡಿ ಬಹುಶಃ ಎಲ್ಲ ಸ್ವಚ್ಛಗೊಳಿಸಿ ನಮ್ಮ ಮೇಡಮ್ ಲಲಿತಾ ಮೇಡಮ್ ಅವರು ಇದ್ದರು. ಇದೆಲ್ಲ ಮೈದಾನವನ್ನು ಸ್ವಚ್ಛಗೊಳಿಸಿ ವೇದಿಕೆಯನ್ನು ತಯಾರು ಮಾಡಿ ವೇದಿಕೆಯಲ್ಲಿ ಧ್ವನಿವರ್ಧಕವನ್ನು ಪ್ರಾರಂಭ ಮಾಡಿಬಿಟ್ಟಿದ್ರು. ಅಂದ್ರೆ ಕ್ರೀಡಾವನ್ನು ಉತ್ಸಾಹವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಇಲ್ಲಿ ಮೂಡಲ್ಗಿಯಲ್ಲಿ ಭಾಳ ಮಾದರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸಂಗತಿ ಬಂತು, ನಾವು ಕೇಳಿದ್ದೀವಿ ಕಮ್ಯುನಿಕೇಷನ್ ಆಗಿಲ್ಲ ಅನ್ನೋವಂಥದ್ದು. ಬಹುಶಃ ನಾವೀಗ 4-5 ದಿನಗಳಿಂದ ನಾವು ಪತ್ರಿಕೆಯಲ್ಲಿ ಹಾಕ್ತಾ ಇದ್ದೀವಿ, ದಸರಾ ತಾಲೂಕಾ ಮಟ್ಟದ ದಸರಾ ಸ್ಪೋರ್ಟ್ಸ್ ಇದೆ ಅನ್ನುವಂಥದ್ದು. ಮತ್ತು ಈ ಬಾರಿ ಆನ್ಲೈನ್ ಮೇಲೆ ಹಾಕುವುದು ಇರೋದ್ರಿಂದ ಸ್ವಲ್ಪ ಒಂದಿಷ್ಟು ಕಮ್ಯುನಿಕೇಷನಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದ್ದರಿಂದ ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸ್ಮನ್ಗಳು ಹೆಚ್ಚು ಹಾಕಿರ್ಲಿಕ್ಕಿಲ್ಲ, ಅದು ಗೊತ್ತಾಗಿರ್ಬೇಕು ಅನ್ನೋದು ಸಂಗತಿಯನ್ನು ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಯಾಕಂದ್ರೆ ಮೊದಲ ಬಾರಿ ಮೊದಲು ಏನಾಗ್ತದೆ ಅಂದ್ರೆ ನೇರವಾಗಿ ಮೈದಾನಕ್ಕೆ ಬಂದಿರೋದ್ರಿಂದ ಅವರೆಲ್ಲರೂ ಪ್ರವೇಶ ಪಡಿತಿದ್ರು. ಈ ಬಾರಿ ಮೊದಲೇ ಅದನ್ನು ಆನ್ಲೈನ್ ಮೇಳದಲ್ಲಿ ಹಾಕೋದ್ರಿಂದ ಕೆಲವರಿಗೆ ಗೊತ್ತಾಗೋದ್ರಿಂದ ಆನ್ಲೈನ್ ಮೇಲೆ ಯಾಕೆ ಹಾಕೋದಪ್ಪ ಏನಂತ ದೃಷ್ಟಿಯಿಂದ ಬಿಟ್ಟಿರುವಂಥದ್ದು. ಆದರೂ ಸಹ 350 ಜನ ಇವತ್ತು ಸ್ಪೋರ್ಟ್ಸ್ಮನ್ಗಳು ಬಂದಿದ್ದೀರಿ, ಕ್ರೀಡಾಪಟುಗಳು ಬಂದಿದ್ದೀರಿ ಅಂದ್ರೆ ಇದು ನಿಜಕ್ಕೂ ಒಂದು ಅತ್ಯಂತ ಒಂದು ಶ್ಲಾಘನೀಯ ಅಂತಲೇ ತಿಳಿಬೇಕಾಗ್ತದೆ. ಯಾಕಂದ್ರೆ ನಾವು ಆ ಕಡೆ ನೋಡ್ತಾ ಇದ್ದೀವಿ, ಸಣ್ಣ ಪುಟಾಣಿಗಳನ್ನು ನೋಡ್ತಾ ಇದ್ದೀವಿ. ಅವರು ಬೇರೆ ಬೇರೆ ಗ್ರಾಮದಿಂದ ಬಂದಿದ್ದಾರೆ, ಏನೋ ಕನಸುಗಳನ್ನು ಹೊತ್ಕೊಂಡು ಬಂದಿದ್ದಾರೆ, ಯಾವ್ದಾದ್ರು ಒಂದು ಬಹುಮಾನ ಒಯ್ಬೇಕಂತ ಬಂದಿದ್ದಾರೆ. ಇದು ಒಂದು ಪ್ರಾಥಮಿಕ ಹಂತದ ಆಟ, ಇದು ತಾಲೂಕಾ ಮಟ್ಟದ ಪ್ರಾಥಮಿಕ ಹಂತ, ಇನ್ನು ಜಿಲ್ಲಾ ಮಟ್ಟದ, ಆಮೇಲೆ ವಿಭಾಗೀಯ ಮಟ್ಟ, ನಂತರ ರಾಜ್ಯ ಮಟ್ಟದಲ್ಲಿ ಮೈಸೂರಲ್ಲಿ ನಡೆಯುವಂಥದ್ದು ಏನದಲ್ಲ ಅಲ್ಲಿ ನೀವು ಪಡ್ಕೊಂಡು ಬರುವಂಥದ್ದು ಅತ್ಯಂತ ಶ್ರೇಷ್ಠವಾಗಿದೆ. ಅದಕ್ಕಾಗಿ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂದ್ರೆ ಕರ್ಮಣ್ಯವಾಧಿಕಾರಸ್ತು ಅನ್ನುವಂಥದ್ದು ಒಂದು ಶ್ಲೋಕ ಬರ್ತದೆ. ಅಂದ್ರೆ ನೀನು ಕರ್ಮವನ್ನು ಮಾಡು, ನೀನು ಕಾರ್ಯವನ್ನು ಮಾಡು, ಅದರ ಫಲದ ಕಡೆ ನೀನು ಲಕ್ಷ್ಯ ಕೊಡಬೇಡುವಂಥದ್ದು. ಹಾಗೆ ಅದು ಈ ಒಂದು ಕ್ರೀಡೆಗೂ ಅನ್ವಯಿಸ್ತದೆ. ನೀನು ಕರ್ಮವನ್ನು ಮಾಡು ಅಂದರೆ ನಿನ್ನ ಕಾರ್ಯದಲ್ಲಿ ನೀನು ತೊಡಗು, ನೀನು ಓಟವನ್ನು ಓಡು, ಉದ್ದ ಜಿಗಿತ ಮಾಡು, ಎತ್ತರ ಜಿಗಿತ ಮಾಡು, ಅಥವಾ ಬೇರೆ ಬೇರೆ ಆಟದಲ್ಲಿ ನಿನ್ನ ಗಮನ ಕೊಡು. ಆದರೆ ನೀನು ಬಹುಮಾನದ ಕಡೆಗೆ, ಪ್ರೈಸ್ ಕಡೆ ನೀನು ಲಕ್ಷ್ಯ ವಹಿಸಬೇಡ. ಹಾಗೆ ಇವತ್ತು ನಾವು ಮಾಡಿದ್ರದ್ರ ಮಾತ್ರ ನಾವು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಾವು ಒಲಿಂಪಿಕ್ಸ್ದ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ಇವತ್ತು ನಮ್ಮದಲ್ಲಿ ಮೂಡಲ್ಗಿಯಲ್ಲಿ ತಾಲೂಕಾ ಮಟ್ಟದಿದ್ದರೂ ಸಹ ಒಂದು ಮಿನಿ ಒಲಿಂಪಿಕ್ಸ್ ಥರ ಇವತ್ತು ಸಂಘಟನೆ ಆಗ್ತಾ ಇದೆ. ಇದಕ್ಕೆ ಮಾದರಿಯಾಗಿ ನಮ್ಮದು ಏಷ್ಯನ್ ಪ್ಯಾರಾ ಒಂದು ಚಾಂಪಿಯನ್ಶಿಪ್ದಲ್ಲಿ ಇಲ್ಲಿ ನಮ್ಮ ರೆಡ್ರೆಟ್ಟಿ ಮೇಡಮ್ ಅವರು ಇದ್ದಾರೆ, ಲಕ್ಷ್ಮಿ ಅವರು, ಇವರು ಅವಳು ಒಂಥರ ಐಕಾನ್ ಇವತ್ತು ಪ್ರೆಸೆಂಟ್ ಇವತ್ತಿನ ಮೂಡಲ್ಗಿ ಭಾಗ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶಕ್ಕೆ ಒಂದು ಐಕಾನ್ ಇವತ್ತು. ಪ್ಯಾರಾ ಒಲಿಂಪಿಕ್ಸ್ದಲ್ಲಿ ಅವಳು ಕಂಚಿನ ಪದಕವನ್ನು ಪಡ್ಕೊಂಡ್ಬಂದಿದ್ದಾರೆ. ಯಾಕಂದ್ರೆ ನಾವು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ಸ್ಪರ್ಧೆಯಲ್ಲಿ ಭಾಳಷ್ಟು ಸ್ಪರ್ಧೆ ಏನಿರ್ತದೆ. ಈಗ 2024ರಲ್ಲಿ ಒಲಿಂಪಿಕ್ಸ್ದಲ್ಲಿ 100 ಮೀಟರ್ ಓಟ ಬಹುಶಃ ಜಗತ್ತಿನ ಅತ್ಯಂತ ಶ್ರೇಷ್ಠ ಓಟಗಾರ ಇವತ್ತು ಅಮೆರಿಕದವ ಪಡ್ಕೊಂಡಿದ್ದಾನೆ. ಅವನ ಓಟದ ಅದೆಷ್ಟು ಒಂದು ಕ್ಷಣ ಇತ್ತಂದ್ರೆ ಅದು 9.79 9.79 ಕ್ಷಣದಲ್ಲಿ ಆತ ಓಡಿದಂಥದ್ದು. ಆತ 2ನೇ ಸ್ಥಾನ ಪಡ್ಕೊಂಡಂಥವು ಯಾವ ಸ್ಥಾನದಲ್ಲಿ ಇದ್ದಂದ್ರೆ 9.79 ಇತ್ತ ಒಂದು. ಆದರೂ ಸೆಕೆಂಡ್ ಬಂದಂಥದ್ದು ಬೆಳ್ಳಿ ಪದಕವನ್ನು ಪಡ್ಕೊಂಡವ ಮೆಕ್ಸಿಕೋದವ. ಇದರ ಉದ್ದೇಶ ಏನಂದ್ರೆ ಅಲ್ಲಿ ಕೊನೆಯ ಒಂದು ಕ್ಷಣದಲ್ಲ, ಬರೀ ಒಂದೇ ಹೆಜ್ಜೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಅದಕ್ಕೆ ಸ್ಪರ್ಧೆ ಭಾಳ ಇರ್ತದೆ.
ನಾವು ಯಾವಾಗೂ ಹೆಚ್ಚು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ನಾವು ಆ ಕಾರ್ಯವನ್ನು ಮಾಡಿದರೆ ನಮಗೆ ಖಂಡಿತವಾಗಿ ಫಲವನ್ನು ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ಹೇಳ್ಕೊಳ್ತಾ, ಇವತ್ತು ನೀವು ಕೆಳಮಟ್ಟದಲ್ಲಿ ಇವತ್ತು ಆಟವನ್ನು ಆಡ್ತಿದ್ರು ಸಹ ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಇದೊಂದು ವೇದಿಕೆ. ತಾಲೂಕಾ ಮಟ್ಟದ ಸ್ಪೋರ್ಟ್ಸ್ ಅಂದ್ರೆ ಇದೊಂದು ರೀತಿಯೊಳಗೆ ವೇದಿಕೆ. ಬಹುಶಃ ಇವತ್ತು ಒಲಿಂಪಿಕ್ಸ್ದಲ್ಲಿ ಸ್ಪರ್ಧೆ ಮಾಡಿದಂಥ ಅನೇಕ ಆಟಗಾರರು, ಅನೇಕ ಕ್ರೀಡಾಪಟುಗಳು ಇವತ್ತು ಅವರು ತಾಲೂಕಾ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಮೇಲಕ್ಕೆ ಬಂದಿರುವಂಥದ್ದು. Nice.